ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಡ್ಯೂಟಿ ಮಾಡ್ತಾನೆ ಇರ್ತಾರೆ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಡ್ಯೂಟಿ ಮಾಡ್ತಾನೆ ಇರ್ತಾರೆ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಡ್ಯೂಟಿ ಮಾಡ್ತಾನೆ ಇರ್ತಾರೆ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಡ್ಯೂಟಿ ಮಾಡ್ತಾನೆ ಇರ್ತಾರೆ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಡ್ಯೂಟಿ ಮಾಡ್ತಾನೆ ಇರ್ತಾರೆ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಡ್ಯೂಟಿ ಮಾಡ್ತಾನೆ ಇರ್ತಾರೆ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು.
ನಾವು ಭೇಟಿ ಮಾಡ್ತಾನೆ ಇರ್ತಾರೆ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಯುವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವ್ರಿಗೆ ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳಿಂದು ಸಮರ್ಥ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಭೇಟಿ ಮಾಡ್ತಾನೆ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಯುವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವ್ರಿಗೆ ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳಿಂದು ಸಮರ್ಥ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಭೇಟಿ ಮಾಡ್ತಾನೆ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಯುವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವ್ರಿಗೆ ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳಿಂದು ಸಮರ್ಥ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಭೇಟಿ ಮಾಡ್ತಾನೆ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಯುವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವ್ರಿಗೆ ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಅವರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳಿಂದು ಸಮರ್ಥ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅದೇ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಭೇಟಿ ಮಾಡ್ತಾನೆ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ಅಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ